ಏಕಾದಶಿ ವ್ರತ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹಲವಾರು ವ್ರತಾಚರಣೆಗಳಿದ್ದಾವೆ. ಈ ವ್ರತಾಚರಣೆಗಳಲ್ಲಿ ಏಕಾದಶಿ ವ್ರತಕ್ಕೆ ಅತ್ಯಂತ ದೊಡ್ಡದಾದ ಮಹತ್ವವನ್ನು ನೀಡಲಾಗುತ್ತೆ. ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಎನ್ನುವುದಾಗಿಯೂ ಕೂಡ ಹೇಳಲಾಗುತ್ತೆ. ಯಾಕಂದರೆ ಏಕಾದಶಿ ವ್ರತಕ್ಕಿಂತ ದೊಡ್ಡದಾದ ವ್ರತವೇ ಈ ಭೂಮಿಯ ಮೇಲೆ ಇಲ್ಲ ಎನ್ನುವುದಾಗಿಯೂ ಕೂಡ ಹೇಳಿದ್ದಾರೆ. ಇಷ್ಟು ದೊಡ್ಡದಾದ ಮಹತ್ವವನ್ನು ನೀಡಿದ್ದಾರೆ ಅಂತಂದರೆ, ಈಗ ಸಾವಿರಾರು ವ್ರತಾಚರಣೆಗಳಿದ್ದಾವೆ. ಈ ವ್ರತಾಚರಣೆಗಳ ಮಧ್ಯದಲ್ಲಿ ಏಕಾದಶಿ ವ್ರತಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ಅಂತಂದರೆ, ಈ ಏಕಾದಶಿ ವ್ರತದಲ್ಲಿ ಏನೋ ಒಂದು ದೊಡ್ಡದಾದ ಮಹತ್ವ ಇದೆ ಅಂತ ಹೇಳಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳತಕ್ಕದ್ದು. ಹಾಗೆಯೇ ಈ ಜನ್ಮ ಎನ್ನುವಂಥದ್ದು ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಪಾಪಕರ್ಮಗಳಿಂದ ಬರುವಂತಹದ್ದು. ಹಿಂದಿನ ಜನ್ಮದಲ್ಲಿ ಏನೋ ಒಂದು ಪಾಪಕರ್ಮಗಳನ್ನು ಜೀವಿ ಮಾಡಿರ್ತಾನೆ. ಅದರ ಫಲವಾಗಿ ಆತ ಮತ್ತೆ ಮುಂದೆ ಹುಟ್ಟಿ ಬರ್ತಾನೆ. ಅಷ್ಟೇ ಅಲ್ಲದೆ ಹುಟ್ಟಿದ ಜನ್ಮದಲ್ಲಿಯೂ ಕೂಡ ಹಲವಾರು ರೀತಿಯ ಪಾಪಕರ್ಮಗಳನ್ನು ವ್ಯಕ್ತಿ ಮಾಡ್ತಾನೆ. ಇದರಿಂದಾಗಿ ಆತನಿಗೆ ಮತ್ತೆ ಜನ್ಮಗಳು ಮತ್ತೆ ಹೀಗೆ ಜನ್ಮವನ್ನು ಎತ್ತುತ್ತಾನೇ ಇರಬೇಕಾಗುತ್ತೆ. ಇಂತಹ ಪಾಪಕರ್ಮಗಳನ್ನು ಕಳೆದುಕೊಳ್ಬೇಕು ಅಂತಾದರೆ ಪುಣ್ಯ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಇದಕ್ಕಾಗಿಯೇ ಹಿಂದಿನವರು ಹಾಗೆ ಶಾಸ್ತ್ರಗಳು, ಪುರಾಣಗಳು ನಾನಾ ರೀತಿಯ ವಿವಿಧ ಉಪಾಯಗಳನ್ನು ಹೇಳಿಕೊಟ್ಟಿದೆ. ಅದರಲ್ಲಿ ವ್ರತಗಳ ವಿಚಾರಕ್ಕೆ ಬಂದಾಗ ಶಾಸ್ತ್ರಗಳು, ಪುರಾಣಗಳು ಹೇಳುವಂಥದ್ದು ಏಕಾದಶಿ ವ್ರತವನ್ನು ಹೆಚ್ಚಿನ ಮಹತ್ವವನ್ನು ಈ ವ್ರತಕ್ಕೆ ನೀಡ್ತಾರೆ. ಈ ಮನುಷ್ಯನ ಪಾಪವನ್ನು ಕಳೆಯುವುದರಲ್ಲಿ ಏಕಾದಶಿ ವ್ರತ ಎನ್ನುವಂಥದ್ದು ಬಹುದೊಡ್ಡ ಪಾತ್ರವನ್ನು ವಹಿಸಿಕೊಳ್ಳುತ್ತೆ. ಈಗ ಸಾಮಾನ್ಯವಾಗಿ ವ್ರತಗಳನ್ನು ಪುಣ್ಯ ಗಳಿಸಲಿಕ್ಕೆನ್ನುವುದಾಗಿ ಮಾಡ್ತಾರೆ. ಇನ್ನು ಕೆಲ ವ್ರತಗಳನ್ನು ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿಯೂ ಕೂಡ ಮಾಡುವುದುಂಟು. ಕೆಲವು ವ್ರತಗಳು ಪುಣ್ಯವನ್ನು ಮಾತ್ರ ನೀಡಿದರೆ, ಕೆಲವು ವ್ರತಗಳು ಪಾಪಗಳನ್ನು ಮಾತ್ರ ಕಳೆಯುತ್ತೆ. ಆದರೆ ಏಕಾದಶಿ ವ್ರತದ ವಿಚಾರಕ್ಕೆ ಬಂದಾಗ ಇದು ಪುಣ್ಯವನ್ನು ಸಹ ನೀಡುತ್ತೆ, ಹಾಗೆಯೇ ಪಾಪವನ್ನು ಸಹ ಕಳೆಯುತ್ತೆ. ಅದು ಎಷ್ಟರ ಮಟ್ಟಿಗೆ ಅಂತಂದರೆ ತುಂಬ ದೊಡ್ಡದಾದ ಮಟ್ಟಿಗೆ ಒಬ್ಬ ವ್ಯಕ್ತಿಗೆ ಪುಣ್ಯವನ್ನು ನೀಡುತ್ತೆ, ಹಾಗೆಯೇ ಆತನ ಪಾಪವನ್ನು ಕೂಡ ಕಳೆಯುವಂತಹ ವ್ರತವಾಗಿದೆ. ಅಂತಹ ವ್ರತದಲ್ಲಿ ಏಕಾದಶಿ ವ್ರತ ಮಾತ್ರವೇ ಎನ್ನುವುದಾಗಿ ಶಾಸ್ತ್ರಗಳು ಹೇಳುತ್ತೆ. ಹಾಗೆಯೇ ಈ ಏಕಾದಶಿ ವ್ರತದಿಂದ ಏನೆಲ್ಲ ಸಿಗುತ್ತೆ, ಯಾವುದೇ ಒಂದು ವಿಷಯದಲ್ಲಿ ಆ ವಿಷಯ ಪ್ರಮುಖ ಅಂಶವನ್ನು ಹೊಂದಿದೆ, ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಾದರೆ ಅದರಲ್ಲಿ ಏನೋ ಒಂದು ಮಹತ್ವ ಆದದ್ದು ಇದೆ ಅಂತಾನೆ ಅರ್ಥ. ಹಾಗೆಯೇ ಈ ಏಕಾದಶಿ ವ್ರತದಿಂದ ಏನೆಲ್ಲ ಸಿಗುತ್ತೆ ಅನ್ನುವುದನ್ನು ನೋಡೋದಾದರೆ, ಮೊದಲಿಗೆ ಪುಣ್ಯದ ವಿಚಾರಕ್ಕೆ ಬಂದಾಗ ಏಕಾದಶಿ ವ್ರತವನ್ನು ಯಾರೆಲ್ಲ ಆಚರಿಸ್ತಾರೆ 1000 ಅಶ್ವಮೇಧ ಯಾಗ ಮಾಡಿದಂತಹ ಪುಣ್ಯ ಇದರಿಂದ ಬರುತ್ತಂತೆ. ಹಿಂದಿನ ಕಾಲದಲ್ಲೆಲ್ಲ ರಾಜರುಗಳು ಅಶ್ವಮೇಧ ಯಾಗವನ್ನು ಮಾಡ್ತಾಯಿದ್ರು. ಅದು ಎಲ್ಲರೂ ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಅದರಲ್ಲಿ ಕೆಲವೊಂದಿಷ್ಟು ರಾಜರುಗಳು ಮಾತ್ರ, ಮುಖ್ಯವಾದ ರಾಜರುಗಳು ಮಾತ್ರ ಈ ಅಶ್ವಮೇಧ ಯಾಗವನ್ನು ಮಾಡ್ತಾಯಿದ್ರು. ಅದು ಅವರ ಜೀವಮಾನದಲ್ಲಿ 1 ಅಥವಾ 2 ಮಾಡಿದರೆ ಜಾಸ್ತಿ ಆಗಿತ್ತು. ಅಂತಹ 1000 ಅಶ್ವಮೇಧ ಯಾಗ ಮಾಡಿದ ಪುಣ್ಯಫಲ ಈ ಏಕಾದಶಿ ವ್ರತದ ಆಚರಣೆಯಿಂದ ಬರುತ್ತೆ. ಹಾಗೆಯೇ 100 ವಾಜಪೇಯ ಯಾಗ ಮಾಡಿದಂತಹ ಪುಣ್ಯವೂ ಕೂಡ ಈ ಏಕಾದಶಿ ವ್ರತ ಆಚರಣೆಯಿಂದ ಬರುತ್ತೆ. ಇನ್ನು ಸಕಲ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿದರೆ ಎಷ್ಟು ಫಲ ಬರುತ್ತೋ ಅಷ್ಟು ಫಲ ಯಾರು ಏಕಾದಶಿ ವ್ರತವನ್ನು ಮಾಡ್ತಾರೆ ಅವರಿಗೆ ಸಿಗುತ್ತೆ ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಆಸೆಗಳಿರುತ್ತೆ, ತೀರ್ಥಗಳಲ್ಲಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನು ಕಳೆದುಕೊಳ್ಬೇಕು ಅಂತ ಹೇಳಿ. ಆದರೆ ಆರ್ಥಿಕ ಕಾರಣಗಳಿಂದಾಗಲಿ ಹೀಗೆ ಆ ತೀರ್ಥ ಕ್ಷೇತ್ರಗಳಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹೀಗಿರಬೇಕಾದ್ರೆ ಯಾರು ಏಕಾದಶಿ ವ್ರತವನ್ನು ಮಾಡ್ತಾರೆ ಇವರು ಸಕಲ ತೀರ್ಥಗಳಲ್ಲಿ ಮಿಂದಂತಹ ಪುಣ್ಯವನ್ನು, ಅಲ್ಲಿ ಹೋಗಿ ಮಿಂದಂತಹ ಪುಣ್ಯವನ್ನು ಪಡೆದುಕೊಳ್ತಾರೆ ಅಂತ ಹೇಳಿ ಹೇಳಲಾಗುತ್ತೆ. ಅಷ್ಟೇ ಅಲ್ಲದೆ ದೊಡ್ಡ ಮಟ್ಟದ ಪುಣ್ಯಫಲ, ದೊಡ್ಡ ಮಟ್ಟದ ಪುಣ್ಯದ ಕಂಟೆ ಈ ಏಕಾದಶಿ ವ್ರತ ಆಚರಣೆಯಿಂದ ಬರುತ್ತೆ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಆಗಲೇ ಹೇಳಿದಾಗೆ ಏಕಾದಶಿ ವ್ರತ ಎನ್ನುವಂಥದ್ದು ಕೇವಲ ಪುಣ್ಯವನ್ನು ತಂದುಕೊಡುವಂತಹ ವ್ರತ ಅಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಪಾಪವನ್ನು ಕೂಡ ಕಳೆಯುವಂತಹ ವ್ರತವಾಗಿದೆ. ಹಾಗಾಗಿ ಯಾವೆಲ್ಲ ಪಾಪಗಳನ್ನು ಈ ಏಕಾದಶಿ ವ್ರತ ಕಳೆಯುತ್ತೆ ಅಂತ ಹೇಳಿ ನೋಡೋದಾದರೆ, ಮನುಷ್ಯ ಮಾಡಿದಂತಹ ಹಲವಾರು ಪಾಪಗಳು ಹಿಂದಿನ ಜನ್ಮದ್ದು ಆಗಿರ್ಬೋದು ಅಥವಾ ಈ ಜನ್ಮದ್ದಾಗಿರ್ಬೋದು,
ಇಂಥ ಎಲ್ಲ ಪಾಪಗಳನ್ನು ಕಳೆಯುವ ಶಕ್ತಿ ಯಾವ ವ್ರತಕ್ಕಿದೆ ಅಂತಾದರೆ ಅದು ಏಕಾದಶಿ ವ್ರತಕ್ಕೆ ಮಾತ್ರ. ನಮ್ಮ ಎಲ್ಲ ಪಾಪಗಳನ್ನು ಕಳೆಯುವಂಥ ಶಕ್ತಿ ಈ ಏಕಾದಶಿ ವ್ರತಕ್ಕಿದೆ. ಯಾರು ಏಕಾದಶಿ ವ್ರತಾಚರಣೆಯನ್ನು ಮಾಡ್ತಾರೋ ಅವರು ತಮ್ಮ ಎಲ್ಲ ಪಾಪಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಬ್ರಹ್ಮಹತ್ಯಾದಿ ದೋಷಗಳು ಕೂಡ ಈ ಏಕಾದಶಿ ವ್ರತದಿಂದ ಕಳೆದು ಹೋಗುತ್ತಂತೆ. ಅಂತಹ ಪಾಪಗಳನ್ನು ಕೂಡ ಈ ಏಕಾದಶಿ ವ್ರತದಿಂದ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಲಾಗುತ್ತೆ. ಹೀಗೆ ಎಷ್ಟೋ ಪಾಪಗಳನ್ನು ಮಾಡಿದ, ನಮಗೆ ತಿಳಿದ ಅಥವಾ ತಿಳಿಯದೆಯೂ ಎಷ್ಟೋ ಮಾಡಿದ ಪಾಪಗಳನ್ನು ಈ ಏಕಾದಶಿ ವ್ರತ ಎನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಕಳೆಯುತ್ತೆ. ಸಾಮಾನ್ಯವಾಗಿ ಒಂದು ಜೀವಿ ಮತ್ತೆ ಮತ್ತೆ ಜನ್ಮವನ್ನು ಎತ್ತಿ ಬರ್ತಾನೆ ಅಂತಾದರೆ ಅದಕ್ಕೆ ಮುಖ್ಯವಾಗಿ ಕಾರಣವಾದಂತಹದ್ದು ಆತನು ಮಾಡಿದಂತಹ ಪಾಪ. ಹಾಗಾಗಿ ಇಂತಹ ಪಾಪಗಳನ್ನು ನಾವು ಕಳೆದುಕೊಳ್ಬೇಕು ಅಂತಾದರೆ ಇಂತಹ ಏಕಾದಶಿ ವ್ರತವನ್ನು ಆಚರಣೆಯನ್ನು ನಾವು ಮಾಡಬೇಕಾಗತ್ತೆ. ಇದರ ಆಚರಣೆಯಿಂದ ನಾವು ಇಂತಹ ಪಾಪಗಳನ್ನು ಕಳೆದುಕೊಂಡು ಪುಣ್ಯಾತ್ಮರಾಗಿ ಆ ಭಗವಂತನ ಪಾದವನ್ನು ಸೇರಲಿಕ್ಕೆ ಸಾಧ್ಯವಾಗುವಂಥದ್ದು. ಇನ್ನು ಈ ಏಕಾದಶಿ ವ್ರತದ ಆಚರಣೆ ಹೇಗೆ ಎನ್ನುವುದನ್ನು ನೋಡೋದಾದರೆ, ಏಕಾದಶಿ ವ್ರತ ಎನ್ನುವಂಥದ್ದು ತಿಂಗಳಿಗೆ 2 ಬಾರಿ ಬರುವಂತಹ ವ್ರತ. ಒಂದು ಶುಕ್ಲ ಪಕ್ಷದ ಏಕಾದಶಿ, ಇನ್ನೊಂದು ಕೃಷ್ಣ ಪಕ್ಷದ ಏಕಾದಶಿ. ಹೀಗೆ ವರ್ಷಕ್ಕೆ 24 ಬಾರಿ ಬರುವಂತಹ ವ್ರತ ಈ ಏಕಾದಶಿ ವ್ರತ. ಯಾವತ್ತು ಏಕಾದಶಿ ಎನ್ನುವುದು ಬರುತ್ತೆ ಅಂದಿನ ದಿನ ಯಾವುದೇ ಆಹಾರವನ್ನು ಸೇವಿಸುವ ಹಾಗಿಲ್ಲ. ಹಾಗಿದ್ದರೆ ಸಾಮಾನ್ಯವಾಗಿ ಒಪ್ಪತ್ತಿನಲ್ಲಿ ಮಾಡುವಂತಹ ಆಹಾರಗಳನ್ನು ಸೇವಿಸ್ಬೋದಾ ಅಂತ ನೋಡೋದಾದರೆ, ಶಾಸ್ತ್ರಗಳು ಹೇಳುವ ಪ್ರಕಾರ ಯಾವತ್ತು ಏಕಾದಶಿ ಇದೆ ಅಂದಿನ ದಿನ ಯಾವ ಆಹಾರವನ್ನು ಸೇವಿಸಲಿಕ್ಕಿಲ್ಲ ಅಂತ ಶಾಸ್ತ್ರಗಳು ಹೇಳುತ್ತೆ. ನೀರನ್ನು ಕೂಡ ಸೇವನೆ ಮಾಡುವ ಹಾಗಿಲ್ಲ ಅನ್ನೋದಾಗಿಯೂ ಕೂಡ ಹೇಳಲಾಗುತ್ತೆ. ಯಾರು ಏಕಾದಶಿಯ ದಿನ ಯಾವುದೇ ಆಹಾರವನ್ನು ಸೇವಿಸದೆ, ನೀರನ್ನು ಸೇವಿಸದೆ ಆ ವ್ರತಾಚರಣೆಯನ್ನು ಮಾಡ್ತಾರೆ, ಅದು ಸಂಪೂರ್ಣವಾದ ವ್ರತಾಚರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ಏಕಾದಶಿ ದಿನ ಯಾವತ್ತಿದೆ, ಕೃಷ್ಣ ಪಕ್ಷದ ಏಕಾದಶಿ, ಶುಕ್ಲ ಪಕ್ಷದ ಏಕಾದಶಿ ಯಾವಾಗ ಬರುತ್ತೆ ಅವತ್ತಿನ ದಿನ ವ್ರತಾಚರಣೆ ಮಾಡುವಂಥವರು ಯಾವುದೇ ಆಹಾರವನ್ನು ಸೇವಿಸುವ ಹಾಗಿಲ್ಲ. ಇನ್ನು ಮೊದಲು ಈ ವ್ರತಾಚರಣೆಯನ್ನು ಮಾಡುವಂಥವರಿಗೆ ಇದು ಸ್ವಲ್ಪ ಕಷ್ಟವಾಗುತ್ತೆ. ಮೊದಲ ಬಾರಿಗೆ ಆಹಾರವನ್ನು ಬಿಟ್ಟಾಗ ಅದನ್ನು ಸಹಿಸಲಿಕ್ಕೆ ಸಾಧ್ಯವಾಗೋದಿಲ್ಲ. ತುಂಬ ಹಸುವಿನ ಅನುಭವಗಳಾಗುತ್ತೆ. ಹಾಗಾಗಿ ಯಾರಿಗೆ ಈ ಆಚರಣೆಯನ್ನು ಮಾಡಲಿಕ್ಕೆ ಸಾಧ್ಯವೇ ಆಗೋಲ್ಲ, ಯಾರೋ ಒಬ್ಬ ವ್ರತಾಚರಣೆಯನ್ನು ಮಾಡ್ತಾ ಇರಬೇಕಾದ್ರೆ ತುಂಬ ಹಸುವಾಯಿತು, ತಿನ್ನಲೇಬೇಕು ಅನ್ನುವ ಸಂದರ್ಭದಲ್ಲಿ ಆಹಾರವನ್ನು ಸೇವಿಸಲಿಕ್ಕೆ ಅಡ್ಡಿಲ್ಲ ಅನ್ನುವುದಾಗಿಯೂ ಕೂಡ, ಆಹಾರವನ್ನು ಸೇವಿಸಬಹುದು ಎನ್ನುವುದಾಗಿಯೂ ಕೂಡ ಹೇಳಲಾಗುತ್ತೆ. ಯಾರಿಗೆ ಇದು ಸಾಧ್ಯವಾಗುವುದಿಲ್ಲ ಅವರು ಹಣ್ಣುಗಳನ್ನು ಅಥವಾ ಬೇರೆ ಯಾವುದೋ ತಿನಿಸುಗಳನ್ನು ತಿನ್ನಬಹುದು ಎನ್ನುವುದಾಗಿ ಹೇಳಲಾಗುತ್ತೆ. ಆದರೆ ಏಕಾದಶಿಯ ದಿನ ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವಿಸಬಾರದು ಎನ್ನುವುದಾಗಿ ಹೇಳಲಾಗುತ್ತೆ. ಕಾರಣ ಏನಂದರೆ, ಯಾವತ್ತು ಏಕಾದಶಿ ಇದೆ ಅಂದಿನ ದಿನ ಸರ್ವ ಪಾಪಗಳು ಕೂಡ ಈ ಅನ್ನದ ಅಗಳಿನಲ್ಲಿ ಬಂದು ಕುಳಿತುಕೊಡ್ತಾವಂತೆ. ಹಾಗಾಗಿ ಯಾರು ಈ ಅನ್ನವನ್ನು ಭಕ್ಷಣ ಮಾಡ್ತಾರೆ ಅವರು ಸರ್ವ ಪಾಪಗಳನ್ನು ತಿಂದ ಹಾಗೆ ಆಗುತ್ತೆ, ಮತ್ತು ಅವರು ಪಾಪವನ್ನು ಸ್ವತಃ ಅವರೇ ಪಡೆದುಕೊಳ್ತಾರೆ ಎನ್ನುವುದಾಗಿಯೂ ಕೂಡ ಹೇಳ್ತಾರೆ. ಹಾಗಾಗಿ ಏಕಾದಶಿಯ ದಿನ ಯಾವುದೇ ಕಾರಣಕ್ಕೂ ಅನ್ನವನ್ನು ಸೇವಿಸುವ ಹಾಗಿಲ್ಲ ಎನ್ನುವುದಾಗಿ ಕೂಡ ಇಲ್ಲಿ ಹೇಳಲಾಗುತ್ತೆ. ಇನ್ನು ಏಕಾದಶಿ ವ್ರತ ಎನ್ನುವಂಥದ್ದು ವಿಷ್ಣುವಿಗೆ ಸಂಬಂಧಪಟ್ಟಂತಹ ವ್ರತ. ಇದು ಭಗವಂತನಿಗೆ ಸಂಬಂಧಪಟ್ಟಂತಹ ವ್ರತ. ಹಾಗಾಗಿ ಯಾರು ಈ ವ್ರತಾಚರಣೆಯನ್ನು ಮಾಡ್ತಾರೆ, ಕೇವಲ ಉಪವಾಸ ಇದ್ದರೆ ಆ ವ್ರತಾಚರಣೆ ಎನ್ನುವಂಥದ್ದು ಸಂಪೂರ್ಣವಾಗುವಂಥದ್ದಲ್ಲ. ಅದರ ಜೊತೆಗೆ ಭಗವಂತನ ಸ್ಮರಣೆಯನ್ನು ಕೂಡ, ಆತನ ಕೀರ್ತನ, ಆತನ ಕಥೆಗಳ ಶ್ರವಣಗಳನ್ನು ಮಾಡುವುದರ ಮೂಲಕ, ಆ ಭಗವಂತನ ಆರಾಧನೆಯನ್ನು ಮಾಡುವುದರ ಮೂಲಕ ಈ ಏಕಾದಶಿ ವ್ರತವನ್ನು ಮಾಡುವಂತಹದ್ದು. ಏಕಾದಶಿ ವ್ರತ ಎನ್ನುವಂಥದ್ದು ಭಗವಂತನಿಗೆ ಸಂಬಂಧಪಟ್ಟ ವ್ರತ. ಆದ್ದರಿಂದ ಯಾರು ಈ ವ್ರತವನ್ನು ಮಾಡ್ತಾರೆ ಅವರು ಖಂಡಿತವಾಗಿಯೂ ಆ ಭಗವಂತನನ್ನೇ ಸೇರ್ತಾರೆ, ಎಲ್ಲ ಪಾಪಗಳನ್ನು ಕಳೆದುಕೊಂಡು ಆ ಭಗವಂತನ ಪಾದಕ್ಕೆ ಸೇರ್ತಾರೆ, ಮುಕ್ತಿಯನ್ನೇ ಪಡೆಯುತ್ತಾರೆ. ಇನ್ನು ಈ ಏಕಾದಶಿ ವ್ರತದ ಆಚರಣೆಯಲ್ಲಿ ಒಂದು ದಿನದ ಮಟ್ಟಿಗೆ ಉಪವಾಸವನ್ನು ಮಾಡುವಂಥದ್ದು. ಈ ಉಪವಾಸ ಎನ್ನುವಂಥದ್ದು ಅದರ ಅರ್ಥವೇ ಭಗವಂತನ ಸಮೀಪ ಇರುವಂಥದ್ದು, ಭಗವಂತನ
ಹತ್ತಿರ ವಾಸವಾಗಿರುವಂಥದ್ದು. ಹಾಗಾಗಿ ಅದಕ್ಕೆ ಹೆಸರು ಉಪವಾಸ ಎನ್ನುವುದಾಗಿ. ಹಾಗಾಗಿ ಇದನ್ನು ನಾವು ಭಕ್ತಿ ಶ್ರದ್ಧೆಯಿಂದ ಮಾಡುವಂಥದ್ದು. ಇದನ್ನು ಕೇವಲ ಆಧ್ಯಾತ್ಮಿಕವಾಗಿ ನೋಡದೆ ವೈಜ್ಞಾನಿಕವಾಗಿಯೂ ಕೂಡ ನೋಡಿದಾಗ ಒಂದು ದಿನದ ಉಪವಾಸ ತುಂಬ ಒಳ್ಳೆಯದು ಅಂತ ಹೇಳಿ ವಿಜ್ಞಾನಿಗಳು ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಈ ದೇಹದಲ್ಲಿ ನಾನಾ ರೀತಿಯ ಅಂಗಗಳಿದ್ದಾವೆ. ಹಾಗೆಯೇ ನಾನಾ ರೀತಿಯ ಅಂಗಗಳು ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡುತ್ತೆ. ನಾವು ಆಹಾರವನ್ನು ಸೇವಿಸಿದಾಗ ಆ ಆಹಾರ ಹೊಟ್ಟೆಗೆ ಹೋದಾಗ ಅಲ್ಲಿ ಜೀರ್ಣಕ್ರಿಯೆ ಅನ್ನುವಂಥದ್ದು ನಡೆಯುತ್ತೆ. ಈ ಜೀರ್ಣಕ್ರಿಯೆ ಅನ್ನುವಂಥದ್ದು 24 ಗಂಟೆಯೂ ಕೂಡ ನಡೀತಾ ಇರುತ್ತೆ. ಯಾಕಂತಂದರೆ ನಾವು ಸಾಮಾನ್ಯವಾಗಿ ಆಹಾರವನ್ನು ಸೇವಿಸುವುದು 3 ಹೊತ್ತು ಎನ್ನುವುದಾಗಿದೆ. ಆದರೆ ನಾವು ಆಗಾಗ ಆಹಾರವನ್ನು ಸೇವನೆ ಮಾಡುವುದರಿಂದ ಈ ಜೀರ್ಣಕ್ರಿಯೆ ಎನ್ನುವಂಥದ್ದು 24 ಗಂಟೆಯೂ ಕೂಡ ನಡೀತಾ ಇರುತ್ತೆ. ಹಾಗಾಗಿ ಈ ಜೀರ್ಣಕ್ರಿಯೆ ಎನ್ನುವಂಥದ್ದು ಮನುಷ್ಯನಲ್ಲಿ ಸರಿಯಾಗಿ ಆಗಬೇಕಾದದ್ದು. ಇಲ್ಲ ಅಂತಂದರೆ ಜೀರ್ಣಕ್ರಿಯೆ ಸರಿಯಾಗಿ ಆಗಲಿಲ್ಲ ಅಂತಾದರೆ ಇದರಿಂದ ರೋಗಗಳು ಮನುಷ್ಯನಿಗೆ ಬರುತ್ತೆ. ಯಾವಾಗ ಅಜೀರ್ಣ ಎನ್ನುವುದು ಆಗುತ್ತೋ ಆವಾಗ ಮನುಷ್ಯನಿಗೆ ರೋಗ ಎನ್ನುವಂಥದ್ದು ಕಾಣಿಸಿಕೊಳ್ಳುತ್ತೆ. ಹಾಗಾಗಿ ಈ ಜೀರ್ಣಕ್ರಿಯೆ ಉತ್ತಮವಾಗಬೇಕು ಅಂತಾದರೆ ನಾವು ತಿನ್ನುವ ಆಹಾರಕ್ಕೆ ಒಂದು ದಿನ ಬ್ರೇಕನ್ನು ಕೊಡಬೇಕಾಗತ್ತೆ. ಅದೇ ಉಪವಾಸವನ್ನು ಮಾಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ ಅಂತಾದರೆ ನಮ್ಮಲ್ಲಿರುವಂತಹ ಜೀರ್ಣಕ್ರಿಯೆ ಜೀರ್ಣಾಂಗ ವ್ಯೂಹ ಉತ್ತಮ ಆಗುತ್ತೆ. ಇದರಿಂದ ಜೀರ್ಣಕ್ರಿಯೆ ಅನ್ನುವಂಥದ್ದು ಸರಿಯಾದ ರೀತಿಯಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿಯೇ ಒಂದು ದಿನ ಉಪವಾಸ ಇರುವಂಥದ್ದು, ಒಂದು ದಿನ ಯಾವುದೇ ಆಹಾರವನ್ನು ಸೇವಿಸದೇ ಇರುವಂಥದ್ದು ಉತ್ತಮ ಅಂತ ಹೇಳಿ ವಿಜ್ಞಾನಿಗಳು ಕೂಡ ಇದನ್ನು ಒಪ್ಕೊಳ್ತಾರೆ. ಯಾವಾಗ ಮನುಷ್ಯನಿಗೆ ಹಸು ಎನ್ನುವಂಥದ್ದು ಆಗುತ್ತೆ, ಒಳಗಿರುವಂತಹ ಜೀವಕೋಶಗಳಿಗೆ ಆಹಾರ ಎನ್ನುವಂಥದ್ದು ಬೇಕಾಗುತ್ತೆ. ಹೊರಗಿನಿಂದ ಆಹಾರ ಎನ್ನುವಂಥದ್ದು ಹೋಗಲಿಲ್ಲ ಅಂತಾದರೆ ಒಳಗಿರುವಂತಹ ಜೀವಕೋಶಗಳು ಒಳಗೆ ಇರುವಂತಹ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನೇ ತಮ್ಮ ಆಹಾರವಾಗಿ ಸೇವಿಸುತ್ತೆ. ಇದರಿಂದ ಒಳಗಿರುವಂತಹ ಬ್ಯಾಕ್ಟೀರಿಯಾಗಳು ಸತ್ತೋಗುತ್ತೆ. ಅಷ್ಟೇ ಅಲ್ಲದೆ ಮನುಷ್ಯನಿಗೆ ರೋಗ ನಿರೋಧಕ ಶಕ್ತಿ ಎನ್ನುವಂಥದ್ದು ಹೆಚ್ಚುತ್ತಾ ಹೋಗುತ್ತೆ. ಇದರಿಂದ ಕೊನೆಯವರೆಗೂ ಆತನ ಜೀವನದ ಕೊನೆಯವರೆಗೂ ಕೂಡ ಉತ್ತಮ ಆರೋಗ್ಯವನ್ನು ಹೊಂದಿರುವಂತಹ ವ್ಯಕ್ತಿ ಆಗ್ತಾನೆ. ಹಾಗಾಗಿಯೇ ಈ ಏಕಾದಶಿ ಎನ್ನುವಂಥದ್ದು ನಮ್ಮ ಪಾಪಗಳನ್ನು ಕಳೆದು ಪುಣ್ಯವನ್ನು ಕೊಡುವುದಲ್ಲದೆ ನಮಗೆ ಒಳ್ಳೆಯ ಆರೋಗ್ಯವನ್ನು ನೀಡುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ಬೋದು. ಹಾಗಾಗಿ ಈ ಏಕಾದಶಿ ವ್ರತ ಎನ್ನುವಂಥದ್ದು ಎಷ್ಟು ಮಹತ್ವವಾಗಿದೆ ಅಂತಾದರೆ ಅಲ್ಲಿ ಹೇಳ್ತಾರೆ, ಒಂದು ಸರ್ಪದ ಹೆಡೆಗೆ ಕೈ ಹಾಕಿ ಏಕಾದಶಿ ವ್ರತಕ್ಕಿಂತ ದೊಡ್ಡ ವ್ರತ ಇಲ್ಲ ಅಂತ ಹೇಳಿದರೆ ಆ ಸರ್ಪ ಕಚ್ಚೋದಿಲ್ವಂತೆ. ಅಷ್ಟೊಂದು ಮಹತ್ವ ಎನ್ನುವಂಥದ್ದು ಏಕಾದಶಿ ವ್ರತದಲ್ಲಿದೆ. ಅಷ್ಟೊಂದು ದೊಡ್ಡದಾದಂತಹ ಬೆನಿಫಿಟ್ಗಳು ಈ ಏಕಾದಶಿ ವ್ರತದಲ್ಲಿದೆ ಎನ್ನುವುದಾಗಿ ಹೇಳ್ತಾರೆ. ಹಾಗಾಗಿ ಇಂತಹ ಏಕಾದಶಿ ವ್ರತವನ್ನು, ಈ ವ್ರತ ಎನ್ನುವಂಥದ್ದು ಅದರಲ್ಲಿಯೂ ಈಗ ಬೇರೆಲ್ಲ ವ್ರತಗಳಿಗೆ ಕಂಡೀಷನ್ಗಳಿಲ್ಲ. ಈಗ ಯಾವುದೋ ಒಂದು ಸತ್ಯನಾರಾಯಣ ವ್ರತ ಆಗಿರ್ಬೋದು, ಈ ವ್ರತವನ್ನು ಮಾಡಬಹುದು ಅಥವಾ ಮಾಡದೇನೂ ಇರ್ಬೋದು, ಅವರವರ ಇಚ್ಛೆಗೆ ಸಂಬಂಧಪಟ್ಟದ್ದು. ಯಾರೋ ಒಬ್ಬರು ಮಾಡ್ತಾರೆ, ಯಾರೋ ಒಬ್ಬರು ಮಾಡದೇನೂ ಇರ್ಬೋದು. ಯಾರಿಗೆ ಇಚ್ಛೆ ಇದೆ, ಯಾರಿಗೆ ಪುಣ್ಯ ಸಂಪಾದನೆಯನ್ನು ಮಾಡಿಕೊಳ್ಬೇಕು ಎನ್ನುವಂಥದ್ದಿದೆ, ಅವರು ವ್ರತಗಳ ಆಚರಣೆಗಳನ್ನು ಮಾಡ್ತಾರೆ. ಆದರೆ ಈ ಏಕಾದಶಿ ವ್ರತದ ವಿಚಾರಕ್ಕೆ ಬಂದಾಗ ಏಕಾದಶಿ ವ್ರತ ಎನ್ನುವಂಥದ್ದು ಕಡ್ಡಾಯವಾಗಿ ಎಲ್ಲರೂ ಕೂಡ ಮಾಡಲೇಬೇಕಾದದ್ದು ಅಂತ ಹೇಳಿ ಶಾಸ್ತ್ರಗಳು ಹೇಳುತ್ತೆ. ಇದು ಅವರಿಗೆ ಇವರಿಗೆ ಎನ್ನುವಂತಹ ವ್ರತ ಅಲ್ಲ. ಸಾಮಾನ್ಯವಾಗಿ ಮನುಷ್ಯರು ಅಂತ ಯಾರಿದ್ದಾರೆ ಅವರೆಲ್ಲರೂ ಕೂಡ ಮಾಡಲೇಬೇಕಾದಂತಹ ವ್ರತ ಎನ್ನುವುದಾಗಿ ಶಾಸ್ತ್ರಗಳು ಹೇಳುತ್ತೆ. ಹಾಗಾಗಿ ಈ ವ್ರತವನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡುವಂಥದ್ದು. ಇದರಿಂದ ನಮ್ಮ ಪಾಪಗಳು ಕಳೆಯುತ್ತೆ, ಅಷ್ಟೇ ಅಲ್ಲದೆ ಪುಣ್ಯವೂ ಕೂಡ ನಮಗೆ ಸಿಗುತ್ತೆ. ಇನ್ನು ಈ ವ್ರತವನ್ನು ಮಾಡಲಿಲ್ಲ ಅಂತಾದರೆ ಏನಾಗುತ್ತೆ, ಇದನ್ನು ಕೂಡ ಶಾಸ್ತ್ರಗಳು ಹೇಳುತ್ತೆ. ಆಗಲೇ ಹೇಳಿದಾಗೆ ಯಾರು ಏಕಾದಶಿ ದಿನ ಅನ್ನವನ್ನು ತಿಂತಾರೆ ಎಲ್ಲ ಪಾಪಗಳು ಆ ಅನ್ನದಲ್ಲಿ ಬಂದು ಕುಳಿತುಕೊಳ್ಳುತ್ತೆ. ಇದರಿಂದ ಆ ಪಾಪಗಳು ನಮ್ಮ ದೇಹಕ್ಕೆ ಬರುತ್ತೆ, ಅದು ನಮಗೆ ಸೇರುತ್ತೆ. ಇದರಿಂದ ನಾವು ಮತ್ತೆ ಹೆಚ್ಚಿನ ಪಾಪವನ್ನು ಗಳಿಸ್ತೇವೆ. ಇನ್ನು ಒಬ್ಬ ವ್ಯಕ್ತಿ ಗೋಮಾಂಸವನ್ನು ತಿಂದರೆ ಎಷ್ಟು ಪಾಪ ಬರುತ್ತೋ ಅದಕ್ಕಿಂತ ದೊಡ್ಡದಾದ ಪಾಪ ಏಕಾದಶಿ ವ್ರತದ ದಿನ
ಆಚರಣೆಯನ್ನು ಮಾಡದೆ ಅನ್ನವನ್ನು ತಿಂದಾಗ ಇದು ಬರುತ್ತಂತೆ. ಹಾಗಂತೇಳಿ ಆಚರಣೆ ಮಾಡಿ ಅನ್ನವನ್ನು ತಿಂದರೆ ಪಾಪ ಬರೋಲ್ಲ ಅಂತಲ್ಲ. ಏಕಾದಶಿಯ ದಿನ ಯಾವ ಆಹಾರವನ್ನು ಸೇವಿಸುವ ಹಾಗಿಲ್ಲ. ಅವತ್ತಿನ ದಿನ ಯಾವುದನ್ನೇ ತಿಂದರೂ ಕೂಡ ಅನ್ನವನ್ನೆಂತೂ ತಿನ್ನಲೇಬಾರದು ಎನ್ನುವುದಾಗಿ ಹೇಳಲಾಗುತ್ತೆ. ತುಂಬ ಪಾಪಗಳು ಇದರಿಂದ ಬರುತ್ತೆ ಎನ್ನುವುದಾಗಿಯೂ ಕೂಡ ಶಾಸ್ತ್ರಗಳು ಹೇಳಿಕೊಳ್ತಾ ಬರುತ್ತೆ. ಅಷ್ಟೇ ಅಲ್ಲದೆ ಮದ್ಯಪಾನ ಮಾಡಿದಂತಹ ಪಾಪವೂ ಕೂಡ ಈ ಏಕಾದಶಿ ದಿನ ಅನ್ನವನ್ನು ತಿನ್ನುವುದರಿಂದ ಬರುತ್ತೆ ಅಂತ ಹೇಳಲಾಗುತ್ತೆ. ವ್ರತ ಇರುವ ದಿನ, ಏಕಾದಶಿ ಇರುವಂತಹ ದಿನ ಯಾರು ಅನ್ನವನ್ನು ತಿಂತಾರೆ, ಆಹಾರಕ್ಕಿಂತ ಹೆಚ್ಚಿನ ಪಾಪ ಅನ್ನವನ್ನು ತಿನ್ನೋದ್ರಿಂದ ಬರುತ್ತೆ ಅಂತ ಹೇಳಿದ್ರಿಂದಾಗಿ ಯಾರು ಅಂದಿನ ದಿನ ಅನ್ನವನ್ನು ತಿಂತಾರೆ ಅವರು ಹೆಚ್ಚಿನ ಪಾಪವನ್ನು ಪಡೆದುಕೊಳ್ತಾರೆ ಅನ್ನುವುದಾಗಿ ಶಾಸ್ತ್ರ ಹೇಳುತ್ತೆ. ಅಷ್ಟೇ ಅಲ್ಲದೆ ಯಾರು ಈ ವ್ರತಾಚರಣೆಯನ್ನು ಮಾಡ್ತಾರೆ ಅವರು ತಮ್ಮ ದೊಡ್ಡ ಮಟ್ಟದ ಪಾಪವನ್ನು ಕಳೆದುಕೊಂಡು ದೊಡ್ಡ ಮಟ್ಟದಂತಹ ಪುಣ್ಯದ ಗಂಟನ್ನೇ ಪಡೆದುಕೊಳ್ತಾರೆ ಎನ್ನುವುದಾಗಿ ಹೇಳಲಾಗುತ್ತೆ. ಇದು ಏಕಾದಶಿ ವ್ರತದ ಕೆಲವೊಂದಿಷ್ಟು ಮಾಹಿತಿಗಳು. ನನಗೆ ತಿಳಿದ ಮಟ್ಟಿಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.